ಇದ್ರ ಪ್ರಕಾರ ನಾವು ಏನು ಮಾತಾಡೋಕೆ ಹೋಗ್ತಾ ಇದ್ದೀವಿ ಅಂದರೆ, ನೀವು ತಮ್ಮ ಮೇಲೆ ನೋಡಿದ್ದು ನಿಜಾನೇ. ಹೇಗೆ ಅಂದರೆ, ಈಗ ಸಮೀರ್ ಮಾಡಿದ್ದು ವಿಡಿಯೋನ ಕರೆಕ್ಟಾಗಿದೆ. 5 ದಿನಕ್ಕೆ 10 ಮಿಲಿಯನ್ ವ್ಯೂಸ್ ಬಂದಿದೆ. 6 ದಿನಕ್ಕೆ 13 ಮಿಲಿಯನ್ 6,81,272 ವ್ಯೂಸ್ ಬಂದಿದೆ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಅತ್ಯಾಚಾರ ಆಗುವ ಬಗ್ಗೆ ಸಂದರ್ಶನ ನೀಡಿದ ಸಮೀರ್ ಬ್ರೋ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲರೂ ಜನರು ನೋಡಿದ್ದಾರೆ ಅಂತ ನಾನು ಹೇಳ್ತೀನಿ. 13 ಮಿಲಿಯನ್ 6,81,272 ಮಂದಿ ಅಂದರೆ ಸಾಮಾನ್ಯ ಅಲ್ಲ. ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ನೋಡಿದ್ದಾರೆ ಈಗಾಗಲೇ. ಆದರೆ ಕೆಲವೊಬ್ಬರು ಸಮೀರ್ ಬ್ರೋಗೆ ಧರ್ಮ ಆಯಿತು, ಜಾತಿ ಆಯಿತು, ನೀತಿ ಯಾವುದೋ ಒಂದು ಸಂದರ್ಶನ ಅಡ್ಡ ತರ್ತಿದ್ದಾರೆ. ಆದರೆ ಅವೆಲ್ಲ ಬಗೆಹರುವ ಸಂದರ್ಶನ. ಈಗ ಅತ್ಯಾಚಾರ ಅಂದರೆ ಎಲ್ಲರೂ ಹುಡುಗಿಯರು ಅಂದರೆ ಎಲ್ಲ ಮನೆ ಮಗಳೇ ಅಂತ ಅನ್ಕೋತಾರೆ. ಆದರೆ ಜಾತಿ ಧರ್ಮ ಇದು ಅದಕ್ಕೆ ಸಂಬಂಧಪಟ್ಟದಲ್ಲ. ಹಾಗಾಗಿ ಇವತ್ತು ತಿಳಿಸಿ ಹೇಳೋದೇನೆಂದರೆ, ಧರ್ಮಸ್ಥಳದಲ್ಲಿ ನಿಗೂಢತೆ 11 ವರ್ಷಗಳ ಹಲವು ತನಿಖೆಗಳು ನಡೆದರೂ ಸೌಜನ್ಯಲ ಹಂತಕ ಸುಳಿಯುವ ಇಲ್ಲ. ಯಾಕೆ ಅಂದರೆ, ಪೊಲೀಸರು ಅಲ್ಲೇ ತನಿಖೆ ಮಾಡಿ ಅಲ್ಲೇ ಯಾವುದೋ ಗೌಡ್ರು ಅಂತಾರೆ ಅಲ್ಲೇ ತನಿಖೆ ಮಾಡಿ ಅಲ್ಲೇ ಮುಚ್ಚಾಕ್ಬಿಟ್ರು ಕೇಸನ್ನು. ಅಲ್ಲೇ 12 ದಿನದ ನಂತರ ಅಲ್ಲಿ ಪೋಸ್ಟ್ಮಾರ್ಟಮ್ ಸುದ್ದಿ ಬಂದಿತ್ತು. ಅದೇ ಸಮಸ್ಯೆ ಆಗಿತ್ತು. ಮತ್ತು ಏನಂದರೆ, 2012ರಲ್ಲಿ ಧರ್ಮಸ್ಥಳದಲ್ಲಿ 17 ವರ್ಷದ ಮೇಲೆ ಅತ್ಯಾಚಾರ ನಡೆದು ಕೊಲೆಯಾಗಿದ್ದು ಪ್ರಸಿದ್ಧ ದೇವಾಲಯ ಪಟ್ಟಣದ ಮತ್ತು ಕರ್ನಾಟಕ ಇಡೀ ಕರಾವಳಿ ಪ್ರದೇಶದಲ್ಲಿ ಆಘಾತದ ಅಲೆಗಳನ್ನು ಸೃಷ್ಟಿಸಿತು. ಹಾಗಾಗಿ ಯಾವುದೇ ಮೇಲೆ ಅತ್ಯಾಚಾರ ಆದರೂ ಏನೂ ನಮ್ಮ ಇಷ್ಟೊಂದು ಕೇರ್ ಮಾಡ್ತಾಯಿಲ್ಲ. ಯಾವುದೋ ಒಂದು ಸಮಸ್ಯೆಗಳನ್ನು ಎದುರಿಸಲು ಆಗ್ತಾಯಿಲ್ಲ. ಹಾಗಾಗಿ ಧರ್ಮ ಅಂತ ಬಂದರೆ ಯಾವುದು ಧರ್ಮ ಜಾತಿ ಏನಿಲ್ಲ ಬ್ರೋ. ಧರ್ಮ ಅಂತ ಬಂದರೆ ನಮ್ಮ ಜನರಿಗೆ ಭವಿಷ್ಯನೇ ನ್ಯಾಯ ಸಿಗುವ ಭರವಸೆ ಕಡಿಮೆ ಆಗಿದೆ. ಧರ್ಮ ಅಂತ ಬಂದರೆ ನ್ಯಾಯ ಸಿಗೋದು ಖಂಡಿತ ಅಲ್ಲ, ನ್ಯಾಯ ಸಿಗೋದೇ ಇಲ್ಲ ಬ್ರೋ. ಧರ್ಮ ಅಂತ ಬಂದರೆ ಯಾಕಂದರೆ ಈ ಧರ್ಮ ಆಯಿತು, ಹಿಂದೂ ಧರ್ಮ ಆಯಿತು, ಮುಸ್ಲಿಂ ಧರ್ಮ ಆಯಿತು ಅಂತ ಹೋದರೆ ನಾವು ಅಲ್ಲ ಗುಡಿಗೆ ಹೋದರೂ, ನಮ್ಮ ರಾಮನ ಗುಡಿಗೆ ಅವ್ರು ಬಂದರು, ಏನು ಮುಖ ನೋಡ್ತೀವಿ ಅಷ್ಟರು ಏನು ಜಾಸ್ತಿ ಏನು ಹೇಳಲ್ಲ. ಯಾಕಂದರೆ ನಾವು ಸಮಸ್ಯೆ ಇದ್ದಾಗ ಅವ್ರ ಗುಡಿ ಹೋಗ್ತೀವಿ, ಅವ್ರಿಗೆ ಸಮಸ್ಯೆ ಇದ್ದಾಗ ನಮ್ಮ ಗುಡಿಗೆ ಬರ್ತಾರೆ. ರಕ್ತ ಕುಯ್ದು ನೋಡ್ರಿ, ಅವ್ರ ರಕ್ತ ನಮ್ಮದು ರಕ್ತ ಏನಾದರೂ ಬೇರೆ ಬಂದರೆ ಈಗ ಸದ್ಯ ಈ ಭೂಮಿ ಮೇಲೆ ಧರ್ಮ ಅಂತ ಒಂದು ಅವ್ರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಅಂತ ಇಲ್ರಿ. ಇಡೀ ಕರ್ನಾಟಕನೇ ಇಡೀ ಭಾರತನೇ ಇಡೀ ದೇಶನೇ ನಂಬುತ್ತೆ. ರಕ್ತ ಕುಯ್ದು ನೋಡ್ರಿ. ಸಂತೋಷ್ಗೆ ಒಬ್ಬ ಆರೋಪಿ ಗೊತ್ತಾಗೋಷ್ಟರಲ್ಲಿ ಆರೋಪಿನ ಗೊತ್ತಾಗೋಷ್ಟರಲ್ಲಿ ಪೊಲೀಸರು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದರು. ಸಂತೋಷ್ ಒಬ್ಬ ಆರೋಪಿನ ಗೊತ್ತಾಗೋಷ್ಟರಲ್ಲಿ ಸಾಕ್ಷಿಗಳು ಎಲ್ಲ ನಾಶ ಮಾಡಿಬಿಟ್ರು ಪೊಲೀಸರು. ಯಾವುದೇ ಸಾಕ್ಷಿ ಸಿಗಲಿಲ್ಲ. ಎಂಥ ಸಾಕ್ಷಿ ಏನು ಕೊಟ್ಟರು. ಆಮೇಲೆ ಸಂತೋಷ್ ಬಿಡುಗಡೆ ಆದರು. ಆದರೆ ಸಾಕ್ಷಿ ಕೊಲೆ ಯಾರು ಮಾಡಿದ್ರು ಅಂತ ಸಾಕ್ಷಿ ಕೊನೆಗೆ ಗೊತ್ತಾಗಲಿಲ್ಲ. ಧರ್ಮಸ್ಥಳದಲ್ಲಿ ಇಂಥದ್ದು ಒಂದೇ ಧರ್ಮಸ್ಥಳ ಅಲ್ಲವರು. NCRB ವಾರ್ಷಿಕ ಪ್ರಕಾರ ಧೈರ್ಯಾದ್ಯಂತ 31,677 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಭಾರತದಲ್ಲಿ ಅತ್ಯಾಚಾರ ನೋಡಿದರೆ ಸುಮಾರು 80% ಅತ್ಯಾಚಾರ. ಏನಾಗ್ತಾಯಿದೆ ದೇಶದಲ್ಲಿ ಭಾರತದಲ್ಲಿ ಏನಾಗ್ತಾಯಿದೆ ಅಂತೂ ಒಂದು ಗೊತ್ತಾಗ್ತಿಲ್ಲ. ಕಾನೂನು ಏನು ಮಾಡ್ತಾಯಿದ್ದಾರೆ, ಏನು ಸುದ್ದಿ ಕಾನೂನು ಏನು 99% ಹೋದರೂ ಕೂಡ ಅತ್ಯಾಚಾರ ಈ ಥರ ಆಗ್ತಿದೆ ಅಂದರೆ ಏನು ಅತ್ಯಾಚಾರ ನೋಡಿದರೆ ಸುಮಾರು 80% ಅತ್ಯಾಚಾರ ಬಳಸುವ ಹಾಗೆ ತಿಳಿದಿರುವ ವ್ಯಕ್ತಿಗಳಿಂದಲೇ ನಡೆದ್ವಿ. ಅತ್ಯಾಚಾರ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿಗಳನ್ನೇ ಮಾಡಿರಬೇಕು. ಅತ್ಯಾಚಾರ ಅಂದರೆ ವ್ಯಕ್ತಿನೇ ಮಾಡ್ತಾರೆ.
ಒಬ್ರಿಬ್ರು ಅಲ್ಲ 3-4 ಮಂದಿ ಆ ಥರ ಇರ್ತಾರೆ. ಮಕ್ಕಳು ಆ ಥರ ಅತ್ಯಾಚಾರ ಮಾಡಿ ಅಂಥವ್ರಿಗೆ ಕಾನೂನು ಏನು ಮಾಡ್ತಾಯಿಲ್ಲ ಅಂದರೆ ಏನು ಸುದ್ದಿ. ಎಲ್ಲ ಪೂರ್ತಿ ಡೀಟೇಲ್ಸ್ ಹೇಳಬೇಕು ಅಂತ ಭಾರತದಲ್ಲಿ ಪ್ರತಿನಿತ್ಯ 96 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗುತ್ತಾರೆ. ಪ್ರತಿನಿತ್ಯ 96 ಹುಡುಗಿಯರು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗುತ್ತಾರೆ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಡೈರೆಕ್ಟಾಗಿ 12 ವರ್ಷ ಆಯಿತು ಅಂತ ಜನರು ಮರ್ತಿರ್ಬೋದು, ಕಾನೂನು ಮರ್ತಿರ್ಬೋದು, ಪೊಲೀಸು ಮರ್ತಿರ್ಬೋದು. ಆದರೆ ಗೂಗಲು ಮರೆಯಲ್ಲ. ಯಾಕಂದರೆ ಗೂಗಲ್ದಾಗ ಹಿಂಗೆ ಸರ್ಚ್ ಮಾಡಿದರೆ ಹಿಂಗೆ ಬರುತ್ತೆ. ಆ ಥರ ಅತ್ಯಾಚಾರ ನಡ್ತಿದ್ದೆವ್ರು. ಏನು ಆ ಸಮೀರ್ ಒಬ್ಬರು ಹೇಳೋದು ನಿಜನೇ. ಆದರೆ ಇದಕ್ಕೆ ಜಾತಿ ಧರ್ಮ ಯಾವುದೂ ಬರಲ್ಲ. ಇದಕ್ಕೆ ಜಾತಿ ಧರ್ಮ ಅಂತ ಬಂದರೆ ಯಾವುದೂ ಇಲ್ಲ ಬ್ರೋ. ಇಲ್ಲಿ ನಮ್ಮ ರಕ್ತ ನೋಡಿದರೂ ಎಲ್ಲರ ರಕ್ತ ಯಾವ ಬಣ್ಣ ನೀವೇ ಅರ್ಥ ಮಾಡಿಕೊಳ್ಳಿ. ಅಂದರೆ ನಮ್ಮ ರಕ್ತ ಜಾತಿ ಧರ್ಮ, ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಇದ್ದರೆ ರಕ್ತ ನೋಡಿ, ರಕ್ತ ಯಾವ ಬಣ್ಣ ಇರುತ್ತೆ ಆ ಬಣ್ಣ ಅವ್ರ ಬಿಳಿ ಬಣ್ಣ, ನಮ್ದು ಕೆಂಪು ಬಣ್ಣ ಇದ್ದರೆ ಆಮೇಲೆ ಈ ಭಾರತದಲ್ಲಿ ಅವ್ರ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅಂತ ಗೊತ್ತಾಗುತ್ತೆ. ಹಿಂದೂ ನಾವು ಮುಸ್ಲಿಮ ಬೇರೆ ಬೇರೆ ಅಂತ. ಏನು ಇದು ಆರೋಪಿ ಸದೃಶ್ಯ. ಏನು ಹೇಳ್ಬೇಕು, ಯಾವ ಥರ ಅತ್ಯಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದೀನಿ. ಧರ್ಮಸ್ಥಳದಲ್ಲಿ ನಿಗೂಢ 11 ವರ್ಷಗಳ ಮತ್ತು ಹಲವು ತನಿಖೆಗಳು ನಡೆದರೂ